ಹೊಳೆಲ ಎಂಬುದು ಧರ್ಮನಿಷ್ಠ, ಶಾಂತಮಯ ಹಾಗೂ ಸಮೃದ್ಧ ರಾಜ್ಯವಾಗಿತ್ತು. ಆ ರಾಜ್ಯದಲ್ಲಿ ರಾಜನಾಗಿ ಆಡಳಿತ ನಡೆಸುತ್ತಿದ್ದ ವಿಕ್ರಮರಾಜನು ಧೈರ್ಯಶಾಲಿ, ಬುದ್ಧಿವಂತ ಮತ್ತು ಪ್ರಜಾಪ್ರಿಯ ರಾಜನಾಗಿದ್ದ. ಅವನು ಸದಾ ನ್ಯಾಯವನ್ನು ಪಾಲಿಸುತ್ತಾ ಪ್ರಜೆಗಳ ಹಿತಕ್ಕಾಗಿ ತ್ಯಾಗ ಮಾಡುತ್ತಿದ್ದನು. ಒಂದು ದಿನ ರಾಜಮನೆಯ ಭದ್ರಾ ಕೋಣೆಯಲ್ಲಿ ಇಡಲಾಗಿದ್ದ ಅಮೂಲ್ಯ ಹಾರವೊಂದು ಕಾಣೆಯಾಗಿತು. ಆ ಹಾರವು ಕೇವಲ ಬಂಗಾರ ಅಥವಾ ಬೆಳ್ಳಿ ಮಾತ್ರವಲ್ಲ, ಅದು ರಾಜಮನೆಯ ಗೌರವ, ಸಂಪ್ರದಾಯ ಹಾಗೂ ದೇವದೇವತೆಗಳ ಅನುಗ್ರಹದ ಪ್ರತೀಕವಾಗಿತ್ತು. ಈ ಸುದ್ದಿ ಅರಮನೆಯಿಂದ ರಾಜ್ಯದ ಹಳ್ಳಿಗಳಿಗೆವರೆಗೆ ಹರಡಿತು. ಜನರು ದುಃಖಿತರಾದರು, ಎಲ್ಲರಲ್ಲೂ ಆತಂಕ ಮೂಡಿತು. ಆಗ ವಿಕ್ರಮರಾಜನು ನ್ಯಾಯಮೂರ್ತಿಯ ರೀತಿಯಲ್ಲಿ ನಿರ್ಧಾರವೊಂದನ್ನು ತೆಗೆದುಕೊಂಡನು. ಆತನು ತನ್ನ ಸಿಂಹಾಸನದ ಮೇಲೆ ಕುಳಿತು ಪ್ರಜೆಗಳನ್ನು ಕರೆದಿಟ್ಟು ಘೋಷಿಸಿದನು, ಯಾರಾದರೂ ಈ ಹಾರವನ್ನು ಮರಳಿ ತಂದರೆ ಅವರಿಗೆ ನನ್ನ ಅರ್ಧ ರಾಜ್ಯವನ್ನೇ ಕೊಡುತ್ತೇನೆ. ಈ ಘೋಷಣೆ ಎಲ್ಲರಿಗೂ ಆಶ್ಚರ್ಯ ಮೂಡಿಸಿತು. ಕೆಲವರಿಗೆ ಇದು ಅತಿರೇಕವಾಗಿ ಅನಿಸಿತು, ಆದರೆ ಬಹುತೇಕ ಜನರಿಗೆ ಇದು ರಾಜನ ಧೈರ್ಯ, ಮೌನಶಕ್ತಿ ಮತ್ತು ಪ್ರಾಮಾಣಿಕತೆಗೆ ಸಾಕ್ಷಿಯಂತೆ ತೋರುವಂತಾಯಿತು. ಆ ಸಂದರ್ಭದಲ್ಲಿ ಆ ಹಾರವನ್ನು ಕದ್ದ ಕಳ್ಳನು ಈ ಘೋಷಣೆಯನ್ನು ಕೇಳಿದನು. ಆತನೊಳಗೆ ಪಶ್ಚಾತ್ತಾಪ ಉದಯವಾಯಿತು. ಅವನು ನಿದ್ರಿಸದ ರಾತ್ರಿಗಳನ್ನು ಕಳೆಯತೊಡಗಿದನು. ತನ್ನ ತಪ್ಪಿಗೆ ತಾನು ಶಮನಪಡುವಂತೆ ಮನಸ್ಸು ತೀವ್ರವಾಗಿ ತೊಳಲಾಡತೊಡಗಿತು. ಅಂತಿಮವಾಗಿ ಒಂದು ಬೆಳಿಗ್ಗೆ ಆತನು ಧೈರ್ಯವಿಟ್ಟು ಅರಮನೆಯತ್ತ ಹೆಜ್ಜೆ ಹಾಕಿದನು. ರಾಜನ ಸಮ್ಮುಖದಲ್ಲಿ ನಿಂತು ಕತ್ತಿಗೆ ಬಿದ್ದು ಕಣ್ಣೀರಲ್ಲಿ ಹೇಳಿದನು, ಮಹಾರಾಜನೇ, ಈ ಹಾರವನ್ನು ನಾನು ಕದ್ದಿದ್ದೇನೆ. ನಾನು ಭಾರೀ ತಪ್ಪು ಮಾಡಿದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸಿ. ಅವನ ಮಾತು ಕೇಳಿದ ಸಭಿಕರು ನಿಶ್ಚಲರಾದರು. ಎಲ್ಲರೂ ರಾಜನು ಕ್ರೋಧಿಸಿ ಕಠಿಣ ಶಿಕ್ಷೆ ನೀಡುತ್ತಾನೆ ಎಂದು ಭಾವಿಸಿದ್ದರು. ಆದರೆ ವಿಕ್ರಮರಾಜನು ಎಲ್ಲರ ನಿರೀಕ್ಷೆಗೆ ವಿರುದ್ಧವಾಗಿ ಮಾತು ಹೇಳಿದರು. ನೀನು ನಿನ್ನ ತಪ್ಪನ್ನು ಒಪ್ಪಿಕೊಂಡಿರುವೆ, ಪಶ್ಚಾತ್ತಾಪ ಪಡುತ್ತಿರುವೆ. ನಿನ್ನ ಭಾವನೆ ನನಗೆ ಸ್ಪಷ್ಟವಾಗಿದೆ. ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ಆದರೆ ಅಲ್ಲಿಯೇ ನಿಲ್ಲದೆ ರಾಜನು ಮುಂದೆ ಹೇಳಿದರು, ಕ್ಷಮೆ ಪಡೆದವನಿಗೆ ಸಮಾಜಕ್ಕೆ ಕೊಡುಗೆ ನೀಡುವ ಹೊಣೆಯಿದೆ. ನೀನು ಈಗಿನಿಂದ ರಾಜ್ಯದ ಮಕ್ಕಳಿಗೆ ನೈತಿಕತೆ ಮತ್ತು ಪ್ರಾಮಾಣಿಕ ಜೀವನದ ಪಾಠಗಳನ್ನು ಕಲಿಸು. ಆ ಕಳ್ಳನು ತಕ್ಷಣವೇ ಒಪ್ಪಿಕೊಂಡನು. ಆ ದಿನದಿಂದ ಅವನು ಮಕ್ಕಳಿಗೆ ಸದ್ಗುಣಗಳನ್ನು ಕಲಿಸಲು ಪ್ರಾರಂಭಿಸಿದನು. ರಾಜ್ಯದ ಜನರು ಅವನ ಬದಲಾವಣೆ ನೋಡಿ ಆಶ್ಚರ್ಯಪಟ್ಟು ಸಂತೋಷಪಟ್ಟರು. ಅವನು ಮುಂದಿನ ದಿನಗಳಲ್ಲಿ ಸಮರ್ಪಿತ ಶಿಕ್ಷಕರಾಗಿ ಹೆಸರು ಗಳಿಸಿದನು. ರಾಜನು ತನ್ನ ಮಾತಿಗೆ ನಿಷ್ಠೆಯಿಂದ ಅವನಿಗೆ ಅರ್ಧ ರಾಜ್ಯವನ್ನು ನೀಡಲು ಸಿದ್ಧನಾದನು. ಆದರೆ ಆ ಕಳ್ಳನು ಈಗ ಶಿಕ್ಷಕನಾಗಿ ಬದಲಾಗಿದ್ದವನು ನಮನದಿಂದ ಹೇಳಿದನು, ಮಹಾರಾಜನೇ, ನಿಮ್ಮ ಕ್ಷಮೆ ನನ್ನ ಜೀವನದ ಗತಿ ಬದಲಾಯಿಸಿದೆ. ರಾಜ್ಯವಿಲ್ಲದೆ ನನಗೆ ಎಲ್ಲವಿದೆ. ನಾನು ಮತ್ತೇನೂ ಬಯಸುವುದಿಲ್ಲ. ಈ ಘಟನೆ ಬಳಿಕ ಹೊಳೆಲ ರಾಜ್ಯವು ಮಾನವೀಯತೆ, ಧರ್ಮನಿಷ್ಠೆ ಮತ್ತು ಬುದ್ಧಿಮತ್ತೆಗೆ ಮಾದರಿಯಾಗಿತ್ತು. ಜನರು ತಮ್ಮ ರಾಜನನ್ನು ದೇವರಂತೆ ಪೂಜಿಸಿದರು. ವಿಕ್ರಮರಾಜನ ಹೆಸರು ಇತಿಹಾಸದಲ್ಲಿ ಶಾಶ್ವತವಾಗಿ ಮಿಂಚಿತು.